ಸಾಮಾಜಿಕ ಜಾಲತಾಣಗಳಿಂದ ಹೆಕ್ಕಿಕೊಂಡು ಬರುವಂತಹ ಹಲವು ಚರ್ಚಾಸ್ಪದವಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ತೆರೆದಿಡಲು ಕೆಲವೊಂದು ಸಂದರ್ಭಗಳಲ್ಲಿ ಸಂತುಷ್ಟನಾಗಿರ್ತೇನೆ ನಾನು. ಆದರೆ ಇವತ್ತೊಂದು ಮಾಹಿತಿಯನ್ನು ತಗೊಂಬಂದೇನು, ಆದರೆ ಆ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳೋಕೆ ಬಹಳಷ್ಟು ಬೇಸರ ಇದೆ. ಒಂದು ಸಮಾಜ ಸಹಬಾಳ್ವೆಯಿಂದ, ಸಮತೋಲನದಿಂದ ಜನರು ಯಾವುದನ್ನ ನಿರೀಕ್ಷೆ ಮಾಡ್ತಾರೆ ಅದನ್ನ ಆ ಒಂದು ಸಹಬಾಳ್ವೆಯನ್ನ ನಿರೀಕ್ಷಿಸುವಂತಹ ಎಲ್ಲ ನಾಗರಿಕರಿಗೆ ಇದೊಂದು ಬೇಸರದ ವಿಚಾರ ಅಂತಾನೆ ಹೇಳ್ಬೋದು. ಇವತ್ತು ಟ್ರೆಂಡಿಂಗ್ ನಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಸರ್ಚಿಂಗ್ ಲಿಸ್ಟ್ ಅಲ್ಲಿ ಇರುವಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೊಳಂತೂರು ಗ್ರಾಮ ಯಾಕಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಅಂದ್ರೆ, ಮಸೀದಿಯಲ್ಲಿ ಕಳೆದ ವರ್ಷ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸೇರಿದ್ದಂತಹ ಒಂದು ಸಮೂಹಕ್ಕೆ ಅಥವಾ ಹಿಂದೂ ಬಾಂಧವರಿಗೆ ಮುಸ್ಲಿಮರಿಂದ ಆ ಒಂದು ಮುಸ್ಲಿಂ ಮಸೀದಿ ಏನಿದೆ ಬೊಳಂತೂರಿನ, ಆ ಒಂದು ಮಸೀದಿಯಿಂದ ತಂಪು ಪಾನೀಯವನ್ನ ವಿತರಿಸಲಾಗಿತ್ತು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಒಂದು ಬೊಳಂತೂರಿನ ದೈವಸ್ಥಾನದ ಲೆಟರ್ ಹೆಡ್ ಅನ್ನ ಉಪಯೋಗಿಸಿಕೊಂಡು ಮಸೀದಿಗೆ ಪತ್ರವನ್ನು ಬರೆಯಲಾಗಿದೆ ಕಮಿಟಿ ಭಾರವಾಹಿಗಳಿಂದ. ಈ ವರ್ಷ ನಿಮ್ಮ ಸಮಾಜ ದೈವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತಂಪು ಪಾನೀಯ ವಿತರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಕಾರಣ ಕೇಳಿದರೆ, ಕಳೆದ ವರ್ಷ ತಾವು ನೀಡಿದಂತಹ ತಂಪು ಪಾನೀಯವನ್ನು ಸೇವಿಸಿ ಕೆಲವೊಬ್ಬರು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು ವಿಚಾರವಾಗಿ ಯಾವುದೇ ಪ್ರಕರಣ, ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇದುವರೆಗೂ 1 ವರ್ಷಗಳಿಂದ ದಾಖಲಾಗಿಲ್ಲ ಎನ್ನುವುದೇ ವಿಪರ್ಯಾಸ. ಸೊ ಆ ಒಂದು ವಿಚಾರವಾಗಿ ನಾವು ಇವತ್ತು ಕಂಪ್ಲೀಟ್ ಮಾಹಿತಿಯನ್ನ, ಬೊಳಂತೂರಿನ ಇತಿಹಾಸವನ್ನ ಎಲ್ಲವನ್ನ ನೋಡ್ತಾ ಹೋಗೋಣ. ಬೊಳಂತೂರು ಗ್ರಾಮ ಗಣೇಶ ಚತುರ್ಥಿಯ ನಂತರ ಕೆಲವೊಂದು ಸನ್ನಿವೇಶಗಳಿಗೆ ಸಾಕ್ಷಿ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬೊಳಂತೂರು ಗ್ರಾಮದ ವಿರುದ್ಧವಾಗಿ ಅಥವಾ ಗ್ರಾಮದ ಪರವಾಗಿ ಅಥವಾ ಗ್ರಾಮದ ಮೇಲೆ ಆಗಿರುವಂತಹ ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು, ಆ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಸೊ ಏನು ವಿಚಾರ, ಯಾವ ವಿಚಾರದಲ್ಲಿ ಅಲ್ಲಿ ಸುದ್ದಿ ಆಗ್ತಾ ಇದೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಬರೋಣ. ಬಂಟ್ವಾಳ ತಾಲೂಕಿನ ಬೊಳಂತೂರು ಗ್ರಾಮದ ತುಳಸಿವನ ಗಣೇಶೋತ್ಸವ ಮೆರವಣಿಗೆಗೆ ಈ ಬಾರಿ ಬೊಳಂತೂರು ಮಸೀದಿಯಿಂದ ತಂಪು ಪಾನೀಯ, ಸಿಹಿ ತಿಂಡಿ ವಿತರಿಸಬಾರದು ಅಂತ ಬೊಳಂತೂರಿನ ಸಿದ್ಧಿವಿನಾಯಕ ವಿಶ್ವಸ್ತ ಮಂಡಳಿ ಹೇಳಿದೆ. ಕಳೆದ ವರ್ಷ ಬೊಳಂತೂರು ಮಸೀದಿ ವತಿಯಿಂದ ಗಣೇಶೋತ್ಸವದ ಶೋಭಾಯಾತ್ರೆಗೆ ಸಿಹಿ ತಿಂಡಿ ಮತ್ತು ತಂಪು ಪಾನೀಯ ವಿತರಿಸಲಾಗಿತ್ತು. ಇದು ಕೋಮುವಾದದ ನೆಲದಲ್ಲಿ ಭಾವೈಕ್ಯತೆ ಸಂದೇಶವನ್ನು ಸಾರಿತು. ಆದರೆ ಈ ಬಾರಿ ಬೊಳಂತೂರು ಶ್ರೀ ಸಿದ್ಧಿವಿನಾಯಕ ವಿಶ್ವಸ್ತ ಮಂಡಳಿಯು ಮಸೀದಿಗೆ ಪತ್ರವೊಂದನ್ನು ಬರೆದಿದೆ. ಕಳೆದ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಮೆರವಣಿಗೆಯ ಸಂದರ್ಭದಲ್ಲಿ ಪಾನೀಯ ಮತ್ತು ಸಿಹಿ ತಿಂಡಿ ವಿತರಣೆಯನ್ನು ತಮ್ಮ ಸಮಾಜ ಬಾಂಧವರು ನೀಡಿದರು. ಅದನ್ನು ಸ್ವೀಕರಿಸಿದ ನಮ್ಮ ಕೆಲವು ಮಕ್ಕಳು ಅಸ್ವಸ್ಥರಾಗಿರುತ್ತಾರೆ. ಇದರಿಂದ ನಮ್ಮ ಸಾಮರಸ್ಯ ಇನ್ನೂ ಕೆಡುತ್ತದೆ. ಇನ್ನು ಮುಂದಕ್ಕೆ ಶೋಭಾಯಾತ್ರೆಯಲ್ಲಿ ತಮ್ಮ ಸಮಾಜ ಬಾಂಧವರು ಯಾವುದೇ ಪಾನೀಯ ಹಾಗೂ ತಿಂಡಿ ತಿನಿಸುಗಳನ್ನು ನೀಡಬಾರದಾಗಿ ಈ ಮೂಲಕ ವಿನಂತಿಸುತ್ತೇವೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ವಾಸ್ತವವಾಗಿ ಕಳೆದ ವರ್ಷ ಬೊಳಂತೂರು ಶೋಭಾಯಾತ್ರೆಯ ದಿನ ಮಸೀದಿ ಪ್ರಾಯೋಜಿತ ಪಾನೀಯ ಸ್ವೀಕರಿಸಿದ ಯಾವ ಮಕ್ಕಳು ಕೂಡ ಅಸ್ವಸ್ಥರಾಗಿರಲಿಲ್ಲ. ಈ ಬಗ್ಗೆ ಬಂಟ್ವಾಳ ಅಥವಾ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಆದರೂ ಸುಳ್ಳು ಕಾರಣ ನೀಡಿ ಮಸೀದಿಯಿಂದ ಪಾನೀಯ, ಸಿಹಿ ತಿಂಡಿ ನಿರಾಕರಿಸುವುದರ ಹಿಂದೆ ಒಂದು ಕೋಮುವಾದದ ವಾಸನೆ ದಟ್ಟವಾಗಿ ಹರಡ್ತಾ ಇದೆ. ಬೊಳಂತೂರಿನ ಹಿಂದೂ ಮುಸ್ಲಿಂ ಬಾಂಧವ್ಯ ಕೇವಲ ಮಸೀದಿಯ ಪಾನೀಯ, ಸಿಹಿ ತಿಂಡಿಯ ವಿತರಣೆಯಿಂದ ಪ್ರಾರಂಭವಾಗಿದ್ದಲ್ಲ, ಅದಕ್ಕೊಂದು ಅತ್ಯುನ್ನತ ಇತಿಹಾಸವಿದೆ. ಬಂಟ್ವಾಳದ ಬೊಳಂತೂರಿನ ಭವ್ಯ ಇತಿಹಾಸ ಮತ್ತು ಜನಪದವನ್ನು ಮರೆತಿರುವವರು ಯಾವ ಧರ್ಮದ ರಕ್ಷಣೆಯನ್ನು ಮಾಡಲು ಸಾಧ್ಯವಿಲ್ಲ. ಮಂಚಿ, ಇರ, ಬೊಳಂತೂರಿನ ನೆಲದಲ್ಲಿ ಅರಸು, ಕುರಿಯಡಿ ತಾಯಿ, 3 ದೈವಗಳು ಎಂಬ ಕಾರಣಿಕದ ದೈವಗಳು ಆರಾಧನೆ ಪಡೆಯುತ್ತಿದೆ. ಜನಪದ ನಂಬಿಕೆಯ ಪ್ರಕಾರ ಈ ದೈವಸ್ಥಾನವನ್ನು ಬಂಗಾಡಿಯ ಬಂಗರಸರು ಸ್ಥಾಪಿಸಿದ್ದಾರೆ. ಬಂಗಾಡಿಯ ಬಂಗರಸರು ತೆಂಕಣ ರಾಜ್ಯಕ್ಕೆ ದಿಗ್ವಿಜಯ ಹೊರಟಾಗ ಮಂಚಿಕಟ್ಟೆಯಲ್ಲಿ ಕೂತು ಆಯಾಸ ಕಳೆಯುವಾಗ ಅವರಿಗೆ ದೈವದ ಸಾನ್ನಿಧ್ಯ ಅರಿವಿಗೆ ಬರುತ್ತದೆ. ಆಗ ಬಂಗರಸರು ನಾವು ಯುದ್ಧದಲ್ಲಿ ಗೆದ್ದು ಬಂದರೆ ದೈವಸ್ಥಾನ ಕಟ್ಟಿಸಿ ಬಲಿಭೋಗದ ಸೇವೆ ನೀಡ್ತೇವೆ ಅಂತ ಪ್ರಾರ್ಥಿಸಿ ಮುಂದಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ಬಂಗರಸರು ವಿಜಯಿ ಕೂಡ ಆಗ್ತಾರೆ. ಆದರೆ ಯುದ್ಧದಲ್ಲಿ ಸೇನಾನಾಯಕ ಆಗಿದ್ದ ಮಂಚಿಗುತ್ತು ಕುಂಜಳರು ಬಲಕೈಯನ್ನು ಕಳೆದುಕೊಳ್ತಾರೆ.
ಅದೇ ಕುಂಜಳರ ನೇತೃತ್ವದಲ್ಲೇ ಬಂಗರಸರು ಅರಸು ಕೊರಿಯಡಿತ್ತಾಯಿ ಮೂವರು ದೈವಂಗಳ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಈಗಲೂ ದೈವಸ್ಥಾನದ ಮೊದಲ ಪ್ರಸಾದ ಮಂಚಿಗುತ್ತಿಗೆ ಸಲ್ಲಬೇಕು. ಅದು ಬಂಗರಸರಿಗೆ ಕೊಡುವ ಗೌರವವಾಗಿರುತ್ತೆ. ಇನ್ನು ನಾವು ಇತಿಹಾಸಕ್ಕೆ ಬರೋಣ. ಮಂಚಿಗುತ್ತು ಕುಂಜಳರು ಸೇನಾ ನಾಯಕರಾಗಿದ್ದ ಬಂಗರಸರ ಸೈನ್ಯದಲ್ಲಿ ಸೈನಿಕರು ಯಾರಾಗಿದ್ರು? ದೈವವನ್ನು ಪ್ರಾರ್ಥಿಸಿ ಯುದ್ಧಕ್ಕೆ ಹೊರಟ ಬಂಗರಸರು ಯುದ್ಧ ಗೆದ್ದಿದ್ದು ಹೇಗೆ? ಬಳಂತೂರಿನ ದೈವಸ್ಥಾನ ಸ್ಥಾಪನೆಗೆ ಕಾರಣವಾದ ಯುದ್ಧದ ಗೆಲುವಿನಲ್ಲಿ ಸತ್ತವರು ಯಾರು? ಇದನ್ನು ಅರಿಯಬೇಕಾದರೆ ಬಂಗರಸರ ಇತಿಹಾಸವನ್ನು ಅರಿಬೇಕು. ಇತಿಹಾಸದಲ್ಲಿ ಹಲವು ಬಂಗರಸರು ಬರುತ್ತಾರೆ. ಕ್ರಿಸ್ತಶಕ 1541ರಲ್ಲಿ ವಿಜಯನಗರದ ರಾಮರಾಯನ ಆಳ್ವಿಕೆಯಲ್ಲಿ ಪೋರ್ಚುಗೀಸರಿಗೂ ಈ ರಾಮರಾಯರಿಗೂ ಆದಂತಹ ಒಪ್ಪಂದದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪಾರವನ್ನು ಸಂಪೂರ್ಣವಾಗಿ ಪೋರ್ಚುಗೀಸರಿಗೆ ಒಪ್ಪಿಸಬೇಕಾಯಿತು. ಕರಾವಳಿಯ ತುಂಡು ಅರಸರುಗಳು ಪೋರ್ಚುಗೀಸರಿಗೆ ಕಪ್ಪವನ್ನು ಕೊಡಬೇಕು ಅಂತ ಆದೇಶ ಹೊರಡಿಸಲಾಯಿತು. ಆದರೆ ಮಂಗಳೂರು ಬಂಗರಾಜ ಉಳ್ಳಾಲದ ಚೌಟರ ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಕಪ್ಪವನ್ನು ಕೊಳ್ಳಲು ನಿರಾಕರಿಸ್ತಾರೆ. ಇದರಿಂದ ಕೆರಳಿದ ಪೋರ್ಚುಗೀಸರು ಬಾರ್ಕೂರು, ಮಂಗಳೂರು, ಉಳ್ಳಾಲ ಮುಂತಾದ ಬಂದರುಗಳು, ಪೇಟೆಗಳು, ಕೋಟೆಗಳು, ದೇವಸ್ಥಾನ, ಅರಮನೆಗಳನ್ನು ಸುಡ್ತಾ ನಾಶ ಮಾಡ್ತಾ ಬಂದರು. ಈ ಸಂದರ್ಭದಲ್ಲಿ ಕರಾವಳಿಯ ಮುಸ್ಲಿಮರು ಬಂಗ್ರ ಕೋಳೂರಿನಲ್ಲಿದ್ದ ಬಂಗರಾಜನ ಸೇನೆಯಲ್ಲೂ ಉಳ್ಳಾಲದ ರಾಣಿ ಅಬ್ಬಕ್ಕನ ಸೈನ್ಯದಲ್ಲೂ ಸೈನಿಕರಾಗಿದ್ದರು. ಮುಸ್ಲಿಮರ ಸೈನ್ಯದ ಬಲದೊಂದಿಗೆ ಬಂಗರಾಜನು ಪೋರ್ಚುಗೀಸರ ಜೊತೆಗೆ ಯುದ್ಧ ಮಾಡಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದರು. ಬಂಗರಾಜನು ಯುದ್ಧ ಗೆದ್ದಿದ್ದು ಮುಸ್ಲಿಂ ಸೈನಿಕರ ಬಲದಿಂದ ಎಂಬುದು ಇತಿಹಾಸ ಹೇಳುತ್ತೆ. ನೂರಾರು ಮುಸ್ಲಿಂ ಸೈನಿಕರು ಮಡಿದು ಯುದ್ಧ ಗೆದ್ದಿದ್ದರಿಂದಲೇ ಬಳಂತೂರಿನಲ್ಲಿ ದೈವಸ್ಥಾನ ನಿರ್ಮಿಸಲಿಕ್ಕೆ ಸಾಧ್ಯ ಆಯಿತು. ಹಾವಳಿ ಬಂಗರಾಜನು ಕಾಲವಾದ ನಂತರ ಅವನ ತಮ್ಮ ಲಕ್ಷ್ಮಪ್ಪರಸನು 1822ರಲ್ಲಿ ಅಂದರೆ ಕ್ರಿಸ್ತಶಕ 1400ರಲ್ಲಿ ಪಟ್ಟಕ್ಕೆ ಬಂದರು. ಲಕ್ಷ್ಮಪ್ಪ ಬಂಗರಸನು ಅರಮನೆಯನ್ನು ಕಟ್ಟಿದ ಮೇಲೆ ಅದರ ದಕ್ಷಿಣದಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿ ಕೋಟೆಯಲ್ಲಿ ಶಿಲಾಮಯವಾದಂತಹ ದೇವಸ್ಥಾನವನ್ನು ಕಟ್ಟಿಸಿ ಅದರಲ್ಲಿ ವೀರಭದ್ರ ದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಪೀಲಿಚಂಡಿ ದೈವಕ್ಕೆ ಒಂದು ಗುಡಿಯನ್ನು ಸಹ ಅಲ್ಲಿ ಕಟ್ಟಿಸ್ತಾರೆ. ಅರಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ಮುಖ್ಯ ಪ್ರಾಣ ದೇವಸ್ಥಾನವನ್ನು, ದಕ್ಷಿಣ ಭಾಗದಲ್ಲಿ ಆದೀಶ್ವರ ಬಸದಿಯನ್ನು, ಮುಸ್ಲಿಮರಿಗೆ ಮತ್ತು ಮಾಪಿಳ್ಳೆಯರಿಗೆ ಒಂದು ಮಸೀದಿಯನ್ನು ಕಟ್ಟಿಸ್ತಾರೆ ಎಂದು ಗಣಪತಿ ಐಗಳರು ಬರೆದಂತಹ ದಕ್ಷಿಣ ಕನ್ನಡದ ಪ್ರಾಚೀನ ಇತಿಹಾಸ ಪುಸ್ತಕದ ಪುಟ ಸಂಖ್ಯೆ 273 ಮತ್ತು 274ರಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಂಗರಸರು ಏಕಕಾಲದಲ್ಲಿ ಮಸೀದಿಗಳನ್ನು, ದೇವಸ್ಥಾನವನ್ನು ಕಟ್ಟಿದರು. ಆದರೆ ಬಂಗರಸರು ಕಟ್ಟಿದ ದೇವಸ್ಥಾನ ಇರುವ ಬಳಂತೂರು ಗ್ರಾಮದಲ್ಲಿ ಗಣೇಶೋತ್ಸವಕ್ಕೆ ಮಸೀದಿಯ ಆತಿಥ್ಯ ಬೇಡ ಎನ್ನುವುದು ಎಷ್ಟು ಸರಿ? ಶಂಕರದೇವಿಯ ತರುವಾಯ ಅವಳ ಮಗ ಕಾಮರಾಯನು 1418 ಅಂದರೆ ಕ್ರಿಸ್ತಶಕ 1491ರಂದು ಪಟ್ಟಕ್ಕೆ ಬರ್ತಾರೆ. ಈ ಅರಸನ ಕಾಲದಲ್ಲಿ ಪೋರ್ಚುಗೀಸರ ಹಾವಳಿಯು ಪ್ರಾರಂಭ ಆಗುತ್ತೆ. ಕ್ರಿಸ್ತಶಕ 1526ರಲ್ಲಿ ಪೋರ್ಚುಗೀಸರ ವ್ಯಾಸರಾಯ್ ಆಗಿದ್ದಂತಹ ಲೋಪೆಜ್ ಡಿ ಸೆಂಪಾಯೋ ಎಂಬವನು ಬಂಗರಾಜನ ಮುಖ್ಯ ಪಟ್ಟಣವಾದಂತಹ ಮಂಗಳೂರಿಗೆ ದಾಳಿ ಮಾಡ್ತಾರೆ. ಬಂಗರಾಜನ ಸೈನಿಕರಾಗಿದ್ದ ಮಾಪಿಳ್ಳೆ ಮುಸ್ಲಿಮರು, ಅರಬ್ಬಿ ಮುಸ್ಲಿಮರು ಸೋತು ಹೋಗ್ತಾರೆ. ಕಡೆಗೆ ಬಂಗರಾಜನಿಗೂ ಪೋರ್ಚುಗೀಸರಿಗೂ ಕರಾರಾಗಿ ಬಂಗರಾಜನು ಪೋರ್ಚುಗೀಸರಿಗೆ 2400 ಮುಡಿ ಅಕ್ಕಿಯನ್ನು, 1000 ಬುದ್ದಲಿ ಎಣ್ಣೆಯನ್ನು ಸುಂಕದ ರೂಪವಾಗಿ ಕೊಡಲಾರಂಭಿಸ್ತಾರೆ. ಬಂಗರಾಜನು ಸೋತು ಹೋದರೂ ಮುಸ್ಲಿಮರು ಬಂಗರಾಜನ ಸಹವಾಸ ಬಿಟ್ಟು ಪೋರ್ಚುಗೀಸರ ಸಹವಾಸ ಮಾಡಲಿಲ್ಲ. ಕರಾವಳಿಯ ಪೂರ್ತಿ ವ್ಯವಹಾರ ಪೋರ್ಚುಗೀಸರ ಪಾಲಾದರೂ ಮಂಗಳೂರಿನ ಮುಸ್ಲಿಮರು ಪೋರ್ಚುಗೀಸರ ಜೊತೆ ವ್ಯಾಪಾರ ವಹಿವಾಟು ನಡೆಸಲಿಲ್ಲ. ಹಾಗೊಂದು ವೇಳೆ ಪೋರ್ಚುಗೀಸರ ಜೊತೆ ವ್ಯಾಪಾರ ನಡೆಸಿದ್ದೇ ಆಗಿದ್ದಲ್ಲಿ ಇವತ್ತು ಇಡೀ ಕರಾವಳಿಯು ಮುಸ್ಲಿಂ ಜಮೀನ್ದಾರರಿಂದ, ಮುಸ್ಲಿಂ ಶ್ರೀಮಂತರಿಂದ ತುಂಬಿರ್ತಾ ಇತ್ತು. ಮುಸ್ಲಿಂ ಸಾಹುಕಾರನೊಬ್ಬ ಸೋತು ಹೋದ ಬಂಗರಸನಿಗೆ ಸಹಾಯ ಮಾಡುತ್ತಿದ್ದಾನೆ ಎಂಬ ಮಾಹಿತಿಯ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪೋರ್ಚುಗೀಸರು ಮಂಗಳೂರಿಗೆ ದಾಳಿ ಮಾಡಿ ಮುಸ್ಲಿಮರ ವ್ಯಾಪಾರ ಕೇಂದ್ರವನ್ನು ನಾಶ ಮಾಡ್ತಾರೆ. ಬಂಗರಸರಿಗಾಗಿ ಮುಸ್ಲಿಮರು ನೂರಾರು ಸಂಖ್ಯೆಯಲ್ಲಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಅಂದು ಬಂಗರಸರು ಸೋತ ನಂತರ ಪೋರ್ಚುಗೀಸರ ಜೊತೆಗೆ ಮುಸ್ಲಿಂ ಸಾಹುಕಾರರು ನಿಂತಿದ್ರೆ ಇಂದು ಮಂಗಳೂರು ಪೂರ್ತಿ ಮುಸ್ಲಿಂ ಸಾಹುಕಾರರ ನೆಲೆಯಾಗ್ತಾ ಇತ್ತು. ಆಶ್ಚರ್ಯವೆಂದರೆ ವ್ಯಾಪಾರಿಗಳಾಗಿದ್ದ ಅರಬ್ಬಿ ಮುಸ್ಲಿಮರು, ಮಾಪಿಳ್ಳೆ ಬ್ಯಾರಿ ಮುಸ್ಲಿಮರು ಸೋತು ಸುಣ್ಣವಾಗಿದ್ದ ಹಿಂದೂ ಜೈನ ರಾಜರಾಣಿಯರ ಜೊತೆಗೇ ನಿಂತಿದ್ದರು. ಆಗ ಮುಸ್ಲಿಮರಿಂದ ಯುದ್ಧ ಗೆದ್ದ
ಬಂಗರಸರು ಕಟ್ಟಿದ ಬೊಳಂತೂರಿನಲ್ಲಿ ಗಣೇಶ ಶೋಭಾಯಾತ್ರೆಗೆ ಮಸೀದಿಯ ವತಿಯಿಂದ ನೀಡುವ ಪಾನೀಯವನ್ನ ನಿರಾಕರಿಸಲಾಗಿದೆ. ಮಸೀದಿಗೆ ಪತ್ರ ಬರೆದು ಮುಸ್ಲಿಮರಿಗೆ ಅವಮಾನ ಮಾಡಿದೆವು ಎಂದು ಕೋಮುವಾದಿಗಳು ಅಂದುಕೊಂಡಿರಬಹುದು. ಆದರೆ ಇದು ಜಾತ್ಯತೀತ ಧರ್ಮಾತೀತ ರಾಜರಾಗಿದ್ದ ಬಂಗರಸರು ನಿರ್ಮಿಸಿದ ಮಂಚಿ ಇರಾ ಬೊಳಂತೂರಿನ ಅರಸು ಕುರಿಯಡಿತಾಯಿ ಮೂವರು ದೈವಂಗಳಿಗೆ ಮಾಡುವಂತಹ ಅವಮಾನ ಅಲ್ವಾ? ಬೊಳಂತೂರು ಆ ಒಂದು ಮಸೀದಿಯ ವಿಚಾರದಲ್ಲಿ ಅಥವಾ ದೈವಸ್ಥಾನದ ವಿಚಾರದಲ್ಲಿ ಏನೋ ಒಂದು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಆಗ್ತಾ ಇದೆ. ಸೊ ಈ ಒಂದು ಪತ್ರಕ್ಕೆ ಖ್ಯಾತ ಪತ್ರಕರ್ತರಾದಂತಹ ನವೀನ್ ಸೂರಿಂಜೆ ಅವರು ಬರೆದಂತಹ ಒಂದು ಪ್ರತಿಕ್ರಿಯೆ ಸ್ವಲ್ಪ ಅಚ್ಚುಮೆಚ್ಚು ಅನಿಸ್ತು. ಸೊ ಆದ್ರಿಂದಾಗಿ ನಮ್ಮ ಪ್ರೇಕ್ಷಕರ ಜೊತೆಗೆ ಈ ಒಂದು ವಿಚಾರವನ್ನ ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡೋಕೆ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.